ನಮ್ಮ ರಘುನಾಥ್ ಅವರು ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ನಿಂತಿದ್ರು. ಅವರಿಗೂ ಭಾರಿ ಬಹುಮತದಿಂದ ಈ ಉತ್ತರ ಕ್ಷೇತ್ರಕ್ಕೆ 1300 ಅಂತರ ಓಟಿಂದ ಅವ್ರು ಗೆದ್ದಿದ್ದಾರೆ. ಅದೇ ರೀತಿ ದಿಲೀಪ್ ಅವರು ಮತ್ತು ನಾನು ನಾಗೇಶ್ ಇಬ್ಬರು ಸೇರಿ ಈ ಒಂದು ಉತ್ತರ ಜಿಲ್ಲಾ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಅಮೋಘವಾಗಿ ಗೆದ್ದಿದ್ದೀವಿ. ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ಸಂದರ್ಭ ಚುನಾವಣೆಗೆ ಸಾಕಷ್ಟು ಜನ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ನಮ್ಗೆ ಕೋಆಪರೇಟ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ರೀತಿ ಎಲೆಕ್ಷನ್ ಅಧಿಕಾರಿಗಳು ತುಂಬಾ ಚೆನ್ನಾಗಿ ನಮ್ಮ ಜೊತೆ ಕೋಆಪರೇಷನ್ ಮಾಡಿದ್ದಾರೆ, ಅವರಿಗೂ ಧನ್ಯವಾದ. ಮುಂದೆ ನಮ್ಮ ರಘುನಾಥ್ ಅವರ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ನಾವೆಲ್ಲ ಒಳ್ಳೆ ಕೆಲಸಗಳನ್ನ ಅಭಿವೃದ್ಧಿ ಕಾರ್ಯಗಳು ಮಾಡ್ತೀವಿ, ಅವರೊಂದು ಯೋಜನೆಗಳ ಪರಿಪೂರ್ಣವಾಗಿ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಇನ್ನೊಂದು ವಿಶೇಷವಾಗಿ ಇವತ್ತನ್ನು ಎಲೆಕ್ಷನ್ ನಾವು ಏನ್ ಕಂಡುಕೊಂಡು ಅಂದ್ರೆ ನಮ್ಮಲ್ಲಿ ಸಂಘಟನೆ ಕಮ್ಮಿ ಆಗ್ತಾ ಇದೆ. ಆ ಸಂಘಟನೆ ಜಾಸ್ತಿ ಮಾಡಬೇಕು. ನಾವೊಂದು 10 ಲಕ್ಷ ಜನ ಮೆಂಬರ್ಸ್ ನಾವು ಈ ಒಂದು 5 ವರ್ಷದಲ್ಲಿ ನಾವು ರಘುನಾಥ್ ಅವ್ರ ಅದೇ ಆಸೆ ಇದೆ, ಅದೇ ಸಂಘಟನೆ ನಾವು ಪರಿಪೂರ್ಣ ಮಾಡ್ತೀವಿ. ಅದೇ ರೀತಿ ನಾವು 100 ಕೋಟಿ ರೂಪಾಯಿ ನಾವು ಕಾರ್ಪೊರೇಟ್ ಫಂಡ್ ತರಬೇಕು ರಘುನಾಥ್ ಅವರ ಒಂದು ಆಸೆ ಇದೆ. ಅದನ್ನ ನಾವೆಲ್ಲ ಈಡೇರಿಸಿ ಒಂದು ಕಾಲೇಜ್ ಇರ್ಬೋದು, ಒಂದು ಇಂಜಿನಿಯರಿಂಗ್ ಸ್ಕೂಲ್, ಒಂದು ಕಾಲೇಜ್ ಇರ್ಬೋದು, ಬೇರೆ ಯಾವ್ದು ಹಾಸ್ಪಿಟಲ್ ಇರ್ಬೋದು, ಆ ತರ ಒಂದು ನಮ್ಮ ಜನಾಂಗ ಉಪಯೋಗ ಅಂತ ಒಂದು ಕೆಲಸಕ್ಕೆ ನಾವೆಲ್ಲ ತೊಡಗ್ತೀವಿ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸರ್, ಒಟ್ಟು ಎಷ್ಟಾಯ್ತು? 1930 ಓಟು ಆಗಿದೆ. ಅದರಲ್ಲಿ ದಿಲೀಪ್ ಅವರು 1140 ತಗೊಂಡಿದ್ದಾರೆ. 30%. ಹಾಗಾಗಿ ಬರ್ಲಿಲ್ಲ ಅಂತ ಕಂಡುಕೊಳ್ತೀವಿ. ಮತ್ತೆ